ಮಧ್ಯದಲ್ಲಿರುವಂಥ ಮೌಲಮ್ಮ ಆಂಟಿಯವರು ಬಂದು ದೈವ ಸಂದೇಶವನ್ನು ಹೇಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರ ಕಣ್ಮುಚ್ಚ್ರಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಸರ್ವ ಸೃಷ್ಟಿಗೆ ಒಡೆಯನಾದ ದೇವ, ನಿಮ್ಮ ಅತಿ ಶ್ರೇಷ್ಠ ಒಳ್ಳ ಪಾದಕ್ಕೆ ವಂದನೆಗಳು ಕರ್ತನೆ. ಅದು ತಂದೆ, ಈ ರಾತ್ರಿ ಕಾಲ ಸಮಯದಲ್ಲಿ ದೇವ ನಮಗೆಲ್ಲ ಒಳ್ಳೆ ನಿದ್ರೆಯನ್ನು ಕೊಟ್ಟು ಬೆಳಗಿನ ಜಾವದಲ್ಲಿ ತಂದೆ ಪ್ರಕೃತಿಯನ್ನು ನೋಡಿ ತಂದೆ ಈ ಸಮಯದಲ್ಲಿ ನಿನ್ನ ಮಾತುಗಳನ್ನು ಕೇಳುವಂಥ ಭಾಗ್ಯವು ಕೂಡ ಕೊಟ್ಟಿದ್ದಕ್ಕಾಗಿ ನಿಮಗೆ ಕೃತಜ್ಞತೆ ಸ್ತುತಿಗಳನ್ನು ಸಲ್ಲಿಸುತ್ತೇನೆ ಕರ್ತನೆ. ಹೌದು ತಂದೆ, ಮುಂದೆ ಹೇಳುವಂಥ ನಾನು ತಂದೆ ನಿನ್ನ ಮಾತುಗಳು ತಂದೆ ನಿನ್ನ ಚಿತ್ತಾನುಸಾರವಾಗಿ ನಾನು ಮಾತನಾಡಲು ನಿಮ್ಮ ಪರಿಶುದ್ಧಾತ್ಮನ ಸಹಾಯವನ್ನು ನನಗೆ ಅನುಗ್ರಹಿಸಿರಿ ಕರ್ತನೆ. ಹೌದು ತಂದೆ, ಕೇಳುವಂಥ ನಿನ್ನ ಮಕ್ಕಳಿಗೆ ಅರ್ಥವಾಗುವ ರೀತಿಯಲ್ಲಿ ಜೊತೆಯಲ್ಲಿದ್ದು ಮಾತನಾಡ್ರೆಂದು ನಿಮ್ಮ ಮುದ್ದು ಮಗನು ನಮ್ಮ ಲೋಕರಕ್ಷಕನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಬೇಗಂದಿರ್ತೇನೆ ಪ್ರಿಯರಾದಂಥ ದೇವರ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ತಂದೆಯಾದ ದೇವರಿಗೆ ಕೃತಜ್ಞತೆ ಸ್ತುತಿಗಳನ್ನು ಸಲ್ಲಿಸುತ್ತಾ ಬಂದಿರತಕ್ಕಂಥ ನಿಮ್ಮೆಲ್ಲರಿಗೂ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥ ಹಿರಿಯರಿಗೂ ಕೂಡ ನನ್ನ ಹೃದಯಪೂರ್ವಕವಾದ ವಂದನೆಗಳನ್ನು ತಿಳಿಸುತ್ತೇನೆ. ಸ್ವಲ್ಪ ಸಮಯದಲ್ಲಿ ದೇವರು ನಮಗೆ ಕೊಟ್ಟಿರ್ತಕ್ಕಂಥ ಜ್ಞಾನವನ್ನು ಉಪಯೋಗಿಸಿಕೊಂಡು ಸತ್ಯದ ಗ್ರಂಥದಲ್ಲಿರ್ತಕ್ಕಂಥ ಮಾತುಗಳನ್ನು ಸ್ವಲ್ಪ ಸಮಯದಲ್ಲಿ ಆಲೋಚನೆ ಮಾಡಿಕೊಳ್ಳೋಣ ಎಂದು ಕೇಳುತ್ತೇನೆ. ಯೋಹಾನನು ಬರೆದ ಸುವಾರ್ತೆ 3ನೇ ಅಧ್ಯಾಯ 1ನೇ ವಚನ ನೋಡಿಕೊಳ್ಳೋಣ ಪ್ರಿಯರೇ. ನನಗೆ ನಿಂತು ಭಯ ಆಗ್ತಾ ಇದೆ. ಏನಾದರೂ ಸ್ವಲ್ಪ ತಪ್ಪಾಗಿ ಹೇಳಿದ್ರೆ ಆಮೇಲೆ ನನಗೆ ದಯವಿಟ್ಟು ತಿಳಿಸ್ರಿ. 3ನೇ ಅಧ್ಯಾಯ 1ನೇ ವಚನ. ಫರಿಸಾಯರಲ್ಲಿ ಯೋಹಾನನು ಯೋಹಾನನು ಬರೆದ ಪತ್ರಿಕೆ ದೇವರ ಮಕ್ಕಳೆಂಬ ನಾವು ದೇವರ ಮಕ್ಕಳೆಂಬ ಹೆಸರನ್ನು ನಮಗೆ ಕೊಡುವುದರಲ್ಲಿ ತಂದೆ ಎಂಥ ಪ್ರೀತಿಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾಗಿದ್ದೇವೆ. ಈ ಕಾರಣದಿಂದ ಲೋಕವು ನಮ್ಮನ್ನು ತಿಳುಕೊಳ್ಳುವುದಿಲ್ಲ, ಅದು ಆತನನ್ನು ತಿಳುಕೊಳ್ಳಲಿಲ್ಲ. ಈಗ ದೇವರು ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಅಂದರೆ ಪ್ರಿಯರಾದಂಥ ದೇವರ ಮಕ್ಕಳೇ, ನಾವು ದೇವರಿಂದ ಬಂದಂಥ ಮಕ್ಕಳಾಗಿದ್ದೇವೆ ಎಲ್ಲರೂ. ಫಸ್ಟು ಲೋಕದಲ್ಲಿ ಹುಟ್ಟುವುದಕ್ಕಿಂತ ಮುಂಚೆ ನಾವೆಲ್ಲಿದ್ವಿ? ದೇವರ ಬಳಿಯಲ್ಲಿದ್ದೀವಿ. ದೇವರ ಬಳಿಯಲ್ಲಿ ಇದ್ದಾಗಲೇ ದೇವರು ನಮ್ಮನ್ನು ಆರಿಸಿಕೊಂಡಾನಂತ ಪ್ರೇರೆ. ಏನಂತ ಆರಿಸಿಕೊಂಡಾನ? ದೇವರ ಮಕ್ಕಳೆಂದು ನಮಗೆ ಹೆಸರನ್ನು ಕೊಟ್ಟಿದ್ದಾನೆ ಪ್ರೇರೆ. ಆದರೆ ನಾವು ಈ ಲೋಕಕ್ಕೆ ಬಂದ ನಂತರ ಏನು ಮಾಡಿದ್ದೇವೆ? ದೇವರ ಮಕ್ಕಳೆಂಬ ಹೆಸರನ್ನು ನಮಗಿದೆ ಎಂಬುದೇ ನಾವು ತಿಳಿದುಕೊಳ್ಳಲಿಲ್ಲ ಪ್ರೇರೆ. ಅದು ಯಾವಾಗ ತಿಳಿಯಿತಂದರೆ ನಾವು ಕ್ರೈಸ್ತರೆಂದು ಅನಿಸಿಕೊಂಡು ನಾವು ದೇವರನ್ನ ನಂಬಿಕೊಂಡು ಬೈಬಲನ್ನು ಗ್ರಂಥ ನಮ್ಮ ಕೈಯಲ್ಲಿ ಬಂದ ನಂತರ ನಾವು ದೇವರ ಮಕ್ಕಳು, ನಾವು ಕ್ರೈಸ್ತರು ಅಂತ ಅಂದುಕೊಂಡೆ ಪ್ರೇರೆ. ಆಗ ನಮಗೆ ತಿಳಿಯಿತು. ಆದರೆ ಲೋಕದವರಿಗೆ ನಾವು ಯಾರೆಂಬುದು ಗೊತ್ತಿಲ್ಲ ಪ್ರೇರೆ. ಈಗ ದೇವರು ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವುದು ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಅಂದರೆ ನಾವು ಏನಾಗಿದ್ದೇವೆಂದು ನಮಗೂ ಕೂಡ ಗೊತ್ತಿರಲಿಲ್ಲ ಅಂತ ಪ್ರಿಯರೇ. ನಮ್ಮ ರೂಪ ಹೇಗಿದೆಯೋ, ನಮ್ಮ ಆಕಾರ ಹೇಗಿದೆಯೋ ನಮಗೂ ಗೊತ್ತಿರಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದ ನಂತರ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಯಾಕೆಂದರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ಆತನ ಮೇಲೆ ಈ ನಿರೀಕ್ಷೆಯನ್ನು ಇಟ್ಟಿರುವ ಪ್ರತಿಯೊಬ್ಬನು ಕ್ರಿಸ್ತನ ಶುದ್ಧನಾಗಿರುವಂತೆಯೇ ತನ್ನನ್ನು ಶುದ್ಧಿ ಮಾಡಿಕೊಳ್ಳುತ್ತಾನೆ. ಅಂದರೆ ನಾವು ಕೂಡ
ಕ್ರಿಸ್ತನಾಗೇ ಇದ್ದೀವಿ ಅಂತ ನಾವು ಅಂದ್ಕೊಳ್ತೀವಿ ಪ್ರೇರೆ. ಕ್ರಿಸ್ತನು ಯಾರ ಸ್ವರೂಪನು? ದೇವರ ಸ್ವರೂಪನು. ಕ್ರಿಸ್ತನು ದೇವರಿಂದ ಬಂದಾತನು. ಕ್ರಿಸ್ತನ ಪ್ರಕಾರ ನಾವಿದ್ದೇವಂತ ಪ್ರೇರೆ. ಪಾಪ ಮಾಡುವ ಪ್ರತಿಯೊಬ್ಬನೂ ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪವು ಅಧರ್ಮವೇ. ಪಾಪಗಳನ್ನು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನೆಂಬುದು ನಿಮಗೆ ಗೊತ್ತಾಗಿದೆ. ಆತನಲ್ಲಿ ಪಾಪವಿಲ್ಲ. ಆತನಲ್ಲಿ ನೆಲೆಗೊಂಡಿರುವನು ಪಾಪ ಮಾಡುವನು. ಪಾಪ ಮಾಡುವವನು ಆತನನ್ನು ಕಂಡವನು ಅಲ್ಲ, ತಿಳಿದವನೂ ಅಲ್ಲ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶವನ್ನು ಕೊಡಬೇಡಿರಿ. ಕ್ರಿಸ್ತನು ಹೇಗೆ ನೀತಿವಂತನಾಗಿದ್ದಾನೋ ಹಾಗೆ ನೀತಿಯನ್ನು ಅನುಸರಿಸುವವನು ನೀತಿವಂತನಾಗಿದ್ದಾನೆ. ನೋಡ್ರಿ ಪ್ರೇರ ಎಷ್ಟು ಚಂದ ಹೇಳನ್ ದೇವರು. ಪಾಪ ಮಾಡುವವನು ಅಧರ್ಮವನ್ನು ಮಾಡುವವನಾಗಿದ್ದಾನಂತ ಪ್ರೇರೆ. ಅಂದ್ರೆ ಇಲ್ಲಿ ಪಾಪ ಮಾಡುವವನು ಅಧರ್ಮವನ್ನು ಮಾಡುತ್ತಾನೆ. ಅಧರ್ಮ ಮಾಡುವವನು ಪಾಪಗಳು ಹೋಗಲಾಡಿಸುವುದಕ್ಕಾಗಿ ಕ್ರಿಸ್ತನು ಪ್ರತ್ಯಕ್ಷನಾದನಂತ ಪ್ರೇರೆ. ಅಂದರೆ ನಾವೇನು ಮಾಡಿದ್ವಿ? ಇಲ್ಲಿ ಪಾಪ ಮಾಡ್ತಾ ಇದ್ದೀವಿ, ನಿಜವಾಗ್ಲೂ ಪಾಪ ಮಾಡ್ತಾ ಇದ್ದೀವಿ ಪ್ರೇರೆ. ನಮ್ಮಲ್ಲಿ ಪರಿಶುದ್ಧತೆ ಅನ್ನೋದೇ ಇಲ್ಲ ಪ್ರೇರೆ. ಯಾರಾದರೂ ಪರಿಶುದ್ಧತೆಯಿಂದ ಇದ್ದಾರಂದರೆ ನಿಜವಾಗ್ಲೂ ಅವರಲ್ಲಿ ಯಾವ ಕೆಟ್ಟ ಮಾತು ಬರೋದಿಲ್ಲ, ಕೆಟ್ಟ ಆಲೋಚನೆಗಳು ಬರೋದಿಲ್ಲ. ದುಷ್ಟನ ಆಲೋಚನೆಗೆ ಒಳಗಾದವರು ಯಾವತ್ತಿಗೂ ಕ್ರಿಸ್ತನ ಮಕ್ಕಳಾಗಿರೋದಕ್ಕೆ ಯೋಗ್ಯರಲ್ಲ ಪ್ರೇರೆ. ಪಾಪ ಇಲ್ಲಿ ಹೇಳಿದ್ದಾನಲ್ಲ, ಪಾಪ ಮಾಡುವವರು ಅಧರ್ಮವನ್ನು ಮಾಡುವವನಾಗಿದ್ದಾನೆ. ಪಾಪಗಳು ಹೋಗಲಾಡಿಸುವುದಕ್ಕೆ ಕ್ರಿಸ್ತನು ಪ್ರತ್ಯಕ್ಷನಾದ ನಂತರ ಪಾಪಗಳನ್ನು ದೂರ ಆಗ್ತವಂತ ಪ್ರೇರೆ. ಕ್ರಿಸ್ತನು ಬಂದಿದ್ದಾನೆ ಎಂಬುದೇ ನಾವು ಮರೆತಿದ್ದೇವೆ ಪ್ರೇರೆ. ಈಗ ಕ್ರಿಸ್ತನು ನಮ್ಮ ಜೊತೆಯಲ್ಲಿ ಇದ್ದಾನೆಂದರೆ ಪಾಪಗಳನ್ನು ಹಂಗೆ ಕ್ರಿಸ್ತನ ಹೆಸರಿನಲ್ಲೇ ಕ್ರಿಸ್ತನನ್ನು ನಂಬಿದ್ದೇವೆ ಅಂತ ಹೇಳಿಕೊಂಡೇ ನಾವು ಎಷ್ಟು ಪಾಪಗಳನ್ನು ಮಾಡಿಲ್ಲ ಪ್ರೇರೆ. ಈ ದಿನ ಪಾಪ ಮಾಡ್ತಾ ಇದ್ದೀವಿ, ಹಂಗೆ ನಾವು ಕ್ರೈಸ್ತರಂತ ಹೇಳ್ತಾ ಇದ್ದೀವಿ, ಹಂಗೆ ನಮ್ಮ ನೀತಿ ಅನುಸಾರವಾಗಿ ಕೂಡ ನಮ್ಮ ಜೀವಿತ ಇಲ್ಲ ಪ್ರೇರೆ. ಮುಂದೆ ನೋಡ್ಕೊಂಡು ಪ್ರೇರೆ. ಆತನಲ್ಲಿ ಪಾಪವಿಲ್ಲ. ಎಷ್ಟನೇ ವಚನ ಓದಕ್ಕಾಗಿದ್ದ? 6ನೇ. ಆತನಲ್ಲಿ ಪಾಪವಿಲ್ಲ. ಆತನಲ್ಲಿ ನೆಲೆಗೊಂಡಿರುವನು ಪಾಪ ಮಾಡನು. ಪಾಪ ಮಾಡುವವನು ಆತನನ್ನು ಕಂಡವನೂ ಅಲ್ಲ, ತಿಳಿದವನೂ ಅಲ್ಲ. ಪ್ರಿಯರಾದ ಮಕ್ಕಳೇ, ನಿಮ್ಮನ್ನು ಸನ್ಮಾರ್ಗದಿಂದ ತಪ್ಪಿಸುವುದಕ್ಕೆ ಯಾರಿಗೂ ಅವಕಾಶ ಕೊಡಬೇಡಿರಿ. ಅಂದರೆ ನಾವು ಕೊಡ್ತಾ ಇದೀವ ಇಲ್ಲ ಅವಕಾಶ? ಸನ್ಮಾರ್ಗದಿಂದ ಕೊಡ್ತಾ ಇದೀವ ಇಲ್ಲ ಅವಕಾಶ? ಸನ್ಮಾರ್ಗದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಇದನ್ನು ಆಲೋಚನೆ ಮಾಡ್ಬೇಕು ಪ್ರಿಯರೇ ನಾವು. ಯಾಕಂದರೆ ಬಹಳ ಅದ್ಭುತವಾಗಿ ಇಲ್ಲಿ ಬರೆಸ್ಕೊಟ್ಟನ ಪ್ರಿಯರೇ ನಮಗೆ ದೇವರು. ನಾವು ಹೆಂಗಿದ್ದೀವಿ, ನಾವು ಯಾವ ರೀತಿ ಜೀವನ ಮಾಡ್ತಾ ಇದ್ದೀವಿ, ನಾವು ಅಧರ್ಮದಲ್ಲಿದ್ದೀವ, ಪಾಪದಲ್ಲಿದ್ದೀವ ಎಂಬುದಾಗಿ ಹೇಳಿದಾಗ ನಾವು ನಿಜವಾಗ್ಲೂ ಪಾಪದಲ್ಲೇ ಇದ್ದೀವಿ ಪ್ರೇರೆ. ನಾವು ನೀತಿಗೆ ಅನುಸಾರವಾಗಿ ನಡೀತಾ ಇಲ್ಲ ಪ್ರೇರೆ. ನಾವಿಲ್ಲಿ ಬಂದು ಈಗ ನಿಂತ್ಕೊಂಡು ಈಗ ನನ್ನನ್ನೇ ಹಿಡ್ಕೊಂಡು ಹೇಳ್ಬೇಕಂದ್ರೆ, ನಾನಿಲ್ಲಿ ನಿಂತ್ಕೊಂಡು ಸತ್ಯ ಗ್ರಂಥವನ್ನು ಕೈಯಲ್ಲಿ ಹಿಡ್ಕೊಂಡು ದೇವರು ವಾಕ್ಯವನ್ನು ಹೇಳ್ತಾ ಇದ್ದೀನಂದರೆ ನಿಜವಾಗ್ಲೂ ನಾನು ನೀತಿವಂತಳೆ ಅಲ್ಲ ಪ್ರೇರೆ. ಈಗಿನ ಮಟ್ಟಿಗಾಗಿ ನಾನು ನೀತಿವಂತಳೆ ಅಂತ ನಾನು ತೋರಿಸ್ಕೊಳ್ಳಬಹುದು. ಆದರೆ ನಾನು ಹೊರಗಡೆ ಈ ಒಂದು ಸ್ಥಳವನ್ನು ಬಿಟ್ಟು ಹೊರಗಡೆ ಹೋದರೆ ನಾನು ಏನು ಆಲೋಚನೆ ಮಾಡ್ತೀನಿ, ಮನೆಗೆ ಹೋಗಿ ಯಾವ ಕೆಲಸ ಮಾಡಲಿ, ಯಾವ ಊಟ ಮಾಡಲಿ, ಯಾವ ಅಡುಗೆ ಮಾಡಲಿ, ಇದನ್ನೇ ಆಲೋಚನೆ ಮಾಡ್ತಿರ್ತೀನಿ ಪ್ರೇಯರೆ. ದೇವ್ರು ಹೇಳ್ತಾನೆ ಸದಾ ಕಾಲವೂ ನೀವು ವಾಕ್ಯದಲ್ಲೇ ಇರ್ಬೇಕಂತ ಪ್ರೇಯರೆ. ನೀನು ಕೆಲಸ ಮಾಡು ಬಿಡು ಅದೆಲ್ಲ ಗೊತ್ತಿಲ್ಲ,
ಅದು ಕೆಲಸ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದು ಪ್ರೇಯರ್. ಆದರೆ ದೇವರ ಕೆಲಸ ಪರಲೋಕಕ್ಕೆ ಸಂಬಂಧಪಟ್ಟಿದ್ದು. ನಾವು ಪರಲೋಕದಿಂದ ಬಂದಂಥ ನಾವು ಪರಲೋಕಕ್ಕೆ ಹೋಗ್ಬೇಕೆಂದು ಆ ಮಾರ್ಗವನ್ನು ಹುಡುಕುವಂಥವ್ರಾಗಬೇಕೆ ಹೊರತು ಆ ಮಾರ್ಗದಿಂದ ನಾವು ದೂರ ಆಗ್ಬೇಕೆಂಬುದು ಹುಡುಕಬಾರ್ದು ಪ್ರಿಯರೇ. ಇಲ್ಲಿ ಸಮರ್ಯಾಳು ಕೂಡ ಹೇಳ್ತಾಳೆ ಪ್ರಿಯರೇ. ಸಮರ್ಯಾಳಿಗೆ ಯೇಸು ಕ್ರಿಸ್ತನ ಹೇಳ್ತಾನೆ, ಆ ವಚನ ನೋಡ್ಕೊಳ್ಳೋದು ಬೇಡ ಪ್ರಿಯರೇ, ಹಂಗೆ ಒಂದು ಸ್ವಲ್ಪ ಉದಾಹರಣೆಗೆ ಹೇಳ್ತೀನಿ. ಸಮರ್ಯಾಳು ಯೇಸು ಕ್ರಿಸ್ತನ ಅಲ್ಲಿಗೆ ಸಮರ್ಯಕ್ಕೆ ಬಂದಾಗ ಬಾಯಿ ಅರಿಕೆ ಆಗಿದೆ ಎಂದು ಆ ಬಾವಿಯಲ್ಲಿ ಕೂತ್ಕೊತಾನಂತ ಪ್ರೇಯರ್. ಆ ಬಾವಿಯ ಪಕ್ಕದಲ್ಲಿ ಕುಂತ್ಕೊಂಡಾಗ ಸಮರ್ಯಾಳು ನೀರು ಸೇದುವುದಕ್ಕಾಗಿ ಬರ್ತಾಳಂತ ಪ್ರೇಯರ್. ನೀರು ಸೇದುವುದಕ್ಕೆ ಆಗಿ ಬಂದಂಥ ಸಮರ್ಯಾಳಿಗೆ ಸುವಾರ್ತೆಯನ್ನು ಯಾವ ರೀತಿ ಪ್ರಕಟಿಸಬೇಕೆಂದು ಆಲೋಚನೆ ಮಾಡ್ತಾನೆ ಪ್ರೇಯರಲ್ಲಿ ಯೇಸು ಕ್ರಿಸ್ತನ. ಆಲೋಚನೆ ಮಾಡಿದಾಗ ಆಕೆಯನ್ನು ನೀರು ಕೇಳ್ತಾನಂತ ಪ್ರೇಯರೇ ಯೇಸು ಕ್ರಿಸ್ತನ. ಅಮ್ಮ, ನನಗೆ ನೀರಡಿಕೆ ಆಗಿದೆ, ನೀರು ಕೊಡು ಅಂತ ಕೇಳ್ತಾನಂತ ಪ್ರೇಯರೇ. ನೀರು ಕೊಡು ಅಂತ ಕೇಳಿದಾಗ ಆಕೆ ಏನು ಮಾಡ್ತಾಳ, ಅಯ್ಯ ನೀನು ಯಾವುದಣ್ಣ ಊರು ಒಂದು ಸ್ವಾರ್ಥ ಕರೆಕ್ಟಣ್ಣ, ಪರಿಸಾಯನ ಸುಂಕದವರಿಗೂ ನಮಗೂ ನಿಮಗೂ ಒಡನಾಟವಿಲ್ಲ ಅಂತ ಹೇಳ್ತಾಳಂತ ಪ್ರೇಯರ್. ಆದರೆ ಯೇಸು ಕ್ರಿಸ್ತನ ಏನು ಹೇಳ್ತಾನೆ, ಇದು ನೀರು ದೇವರು ಕೊಡುವ ನೀರಮ್ಮ ಅಂತ ಹೇಳ್ತಾನಂತ ಪ್ರೇಯರ್. ನಾನು ಕೊಡುವ ನೀರು ಕುಡಿದರೆ ನಿಮಗೆ ನೀರಡಿಕೆಯೇ ಆಗುವುದಿಲ್ಲ ಅಂತ ಹೇಳ್ತಾನಂತ ಪ್ರೇಯರ್. ನಾನು ಯಾರೆಂಬುದು ನಿಮಗೆ ಗೊತ್ತಿಲ್ಲ ಅಂತ ಹೇಳ್ತಾನಂತ ಪ್ರೇಯರ್. ಹಂಗೆ ಹೇಳಿದಾಗ ಆಕಿ, ಹಂಗಾದರೆ ನೀನು ಆದಷ್ಟು ಬೇಗ ನನಗೆ ಆ ಕುಡಿಯುವುದಕ್ಕೆ ನೀರು ಕೊಡು, ನಾನು ಮತ್ತೆ ಇಷ್ಟು ದೂರ ಬಂದು ನೀರು ಸೇದುವಂಥ ಅವಕಾಶ ನನಗಿರುವುದಿಲ್ಲ ಅಂತ ಹೇಳ್ತಾನಂತ ಪ್ರೇಯರ್. ಹಂಗೆ ಹೇಳಿದಾಗ ಯೇಸು ಕ್ರಿಸ್ತನ ಏನಂತಾನಂದರೆ, ಅಮ್ಮ ನೀನು ಊರೊಳಕ್ಕೆ ಹೋಗಿ ನಿನ್ನ ಗಂಡಂದಿರನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾನಂತ ಪ್ರೇಯರ್. ಹಂಗೆ ಹೇಳಿದಾಗ ಆಕೆ ಏನು ಮಾಡ್ತಾಳ, ಅಯ್ಯ ನನಗೆ ಗಂಡಂದಿರಿಲ್ಲ ಅಂತ ಹೇಳ್ತಾಳಂತ ಪ್ರೇಯರ್. ಯೇಸು ಆಕೆಗೆ, ನಿನ್ನ ಗಂಡಂದಿರನ್ನು ನೀ ಹೇಳಿದ್ದು ಸರಿಯಾದ ಮಾತೆ, ನಿನಗೆ 5 ಮಂದಿ ಗಂಡಂದಿರಿದ್ದಾರೆ, ಈಗಿರುವನು ಕೂಡ ನಿನಗೆ ಗಂಡನಲ್ಲ ಅಂತ ಹೇಳ್ತಾನಂತ ಪ್ರೇಯರ್. ಹಾಗಾಗಿ ಏನು ಮಾಡ್ತಾಳಂತ, ಈಗ ನಾವು ಲೋಕ ರೀತಿಯಲ್ಲಿ ಆಲೋಚನೆ ಮಾಡಿದರೆ ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ ಎಂಬುದು ಇಲ್ಲಿ ಕುಂತಿರ್ತಕ್ಕಂಥವ್ರಿಗೆ ಎಲ್ರಿಗೂ ಗೊತ್ತು ಪ್ರೇಯರೇ. ನಿನಗೆ 5 ಮಂದಿ ಗಂಡ್ರ ಅಂದರೆ ನಾವು ಒಂದೇ ಬೇರೆ ಅಂಗಾಲಿಂದ ಹಣ್ಣು ಎತ್ತಿವರೆಗೂ ನಾವು ಹುರ್ಕೊಂತೀವಿ ಪ್ರೇಯರ್. ಈ ಮಾತು ಯಾರಿಗಾದ್ರು ಬಾಧೆ ಅನಿಸ್ಬೋದು. ಏನಂದರೆ ಇಲ್ಲಿ ನಾವು ಜಗಳಕ್ಕೆ ಸೃಷ್ಟಿ ಮಾಡ್ಕೊಂತೀವಿ ಪ್ರೇಯರ್. ಆದರೆ ಅಲ್ಲಿ ಯಾಕೆ ಆ ರೀತಿ ಆಲೋಚನೆ ಮಾಡಲಿಲ್ಲ. ನೀ ಹೇಳಿದ್ದು ನಿಜವಾದ ಸಂಗತಿಯೇ. ಆ ಹೆಂಗಸು ಆತನಿಗೆ, ಅಯ್ಯ ನೀನು ಪ್ರವಾದಿ ಎಂದು ನನಗೆ ಕಾಣುತ್ತದೆ ಅಂದು ಆಮೇಲೆ ಆಕೆ ಏನು ಮಾಡ್ತಾವಂತ ಪ್ರೇಯರ್, ನೀರು ಕೇಳಿದ ಅದಾದ ನಂತರ ಊರೊಳಕ್ಕೆ ಹೋಗಿ ಎಲ್ಲರನ್ನು ಕರೀತಾಳಂತ ಪ್ರೇಯರ್. ಅಯ್ಯ ನನ್ನ ಜೀವನದಲ್ಲಿ ನಡೆದಿದ್ದನ್ನು ಇದ್ದಿದ್ದನ್ನು ಇದ್ದ ಹಾಗೆ ಹೇಳಿದ್ದಾನೆ, ಆತನೇ ಏನೋ ಯೇಸು, ಅಲ್ಲಿ ಹೋಗಿ ನೋಡೋಣ ಬರ್ರಿ ಅಂತ ಕರೆದಾಗ ಊರು ಒಂದು ಕಡೆಯಿಂದ ಬರ್ತಾರಂತ ಪ್ರೇಯರ್. ಅಲ್ಲಿಗೆ ಆ ಬಾವಿಗೆ ಬಂದು ಯೇಸು ಕ್ರಿಸ್ತನ ನೋಡೋದಕ್ಕಾಗಿ ಬರ್ತಾರಂತ ಪ್ರೇಯರ್ ಅವರು. ಆದರೆ ಆಕೆಗಿರ್ತಕ್ಕಂಥ ತಾಳ್ಮೆ, ಆಕೆಗಿರ್ತಕ್ಕಂಥ ಸಹನೆ, ಆಕೆಗಿರ್ತಕ್ಕಂಥ ಗುಣಗಳು, ಆ ಗುಣದಲ್ಲಿ ಒಂದು ಸ್ವಲ್ಪನಾದರೆ ನಮ್ಗೆ ಐತೆ ಪ್ರೇಯರ್ ಇಲ್ಲ ಪ್ರೇಯರನ್ನು. ಆ ರೀತಿಯಾಗಿ ಆಲೋಚನೆ ಮಾಡೋದಾದರೆ ನಮ್ಮಲ್ಲಿ ಒಬ್ಬರಿಗೂ ಕೂಡ ಇಲ್ಲ ಪ್ರೇಯರ್. ಆ ರೀತಿ ಲಕ್ಷಣಗಳಿದ್ದರೆ ನಾವು ಯಾರನ್ನಾದರೂ ಬದಲಾಯಿಸ್ತಿದ್ವಿ ಇಷ್ಟೊತ್ತಿಗೆ. ಯಾರಿಗಾದರೂ ದೇವರ ಸುವಾರ್ತೆಯನ್ನು ಸಾರಿ, ಹೌದಮ್ಮ ದೇವ್ರು ಈ ರೀತಿ ಹೇಳ್ಯಾನ, ನಾವು ಹಿಂಗೆ ನಡ್ಕೋಬಾರ್ದು ಅಂತೇಳಿ ಒಬ್ಬರನ್ನಾದರೂ ದೇವರ ಸನ್ಮಾರ್ಗಕ್ಕೆ ತರ್ತಿದ್ವಿ ಪ್ರೇಯರ್. ಆದರೆ ಆಕೆ ಒಂದೇ ಒಂದು ಸಾರಿ ಯೇಸು ಕ್ರಿಸ್ತನ ಮಾತು ಕೇಳಿ ಊರು ಜನರನ್ನೆಲ್ಲ ಯೇಸು ಕ್ರಿಸ್ತನ ಬಳಿಗೆ ಕರೆತಂದಾಳ ಅಂದ್ರೆ ಆಕೆಗೆ ಇರುವಂಥ ಧೈರ್ಯ ಎಂಥದ್ದು ಪ್ರೇಯರ್. ಆಲೋಚನೆ ಮಾಡ್ರಿ ಪ್ರೇಯರ್. ಇಷ್ಟು ಅಲ್ಲಿ ಒಬ್ಬನಿದ್ದಾನೆ, ನಾನು ಇದುವರೆಗೂ ಮಾಡಿದ್ದನ್ನೆಲ್ಲ ಹೇಳಿದ್ದಾನೆ, ಬಂದು ಅವನನ್ನು ನೋಡಿರಿ, ಬರತಕ್ಕಂಥ ಕ್ರಿಸ್ತನು ಅವನೇ ಏನೋ ಎಂದು ಕೇಳಲು ಆತನ ಬಳಿಗೆ ಬರುವುದಕ್ಕೆ ಊರೊಳಗಿಂದ ಹೊರಟರು. ನೋಡ್ರಿ ಪ್ರೇಯರ್, ಆಕೆ ಹೇಳಿರ್ತಕ್ಕಂಥ ಒಂದೇ ಒಂದು ಮಾತು, ಆತನೇ ಏನೋ ಯೇಸು ಕ್ರಿಸ್ತ ಅಂತ ಒಂದು ಸಾರಿ ಊರೊಳಗೆ ಹೋಗಿ ಹೇಳಿದಾಗ ಊರು ಒಂದು ಕಡೆಯಿಂದ ಬರ್ತಾರಂತ ಪ್ರೇಯರ್. ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಆಕೆ ಒಂದು ಮಾತಿಗೆ ಬೆಲೆ ಕೊಟ್ಟು ಅಲ್ಲಿಗೆ ಬರ್ತಾರಂದರೆ ನಾವು ಹೇಳ್ತಕ್ಕಂಥ ಮಾತಿಗೆ ಯಾರಾದರೂ ಬೆಲೆ ಕೊಡ್ತಾರೆ ಪ್ರೇಯರ್ ಇಲ್ಲಿ ಹೊರಗಡೆಗೆ?
ಯಾರು ಕೊಡಲ್ಲ ಪ್ರಿಯರೇ. ಅಷ್ಟೊಂದು ಸಹನೆ, ಅಷ್ಟೊಂದು ಪ್ರೀತಿ ನಮ್ಮಲ್ಲಿ ಕಾಣಬೇಕು ಪ್ರಿಯರೇ. ಆ ಪ್ರೀತಿ, ಆ ತಾಳ್ಮೆ ಇದ್ದರೆ ನಮ್ಮ ಮಾತು ಕೂಡ ಇನ್ನೊಬ್ಬರು ಕೇಳುವಂಥವ್ರಾಗಿರ್ತಾರೆ ಪ್ರಿಯರೇ. ಈ 2 ಮಾತುಗಳನ್ನು ನಿಮ್ಮ ಆತ್ಮೀಯ ಲಾಭಕ್ಕಾಗಿ ದೇವರ ಆಶೀರ್ವಾದ ಮಾಡಲಿ ಎಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡ್ಕೊಂಡು, ಪರಿಶುದ್ಧನು ಪರಿಶುದ್ಧನು ಮಹೋನ್ನತನು ಸರ್ವ ಸೃಷ್ಟಿಯನ್ನು ಬಾಯಿ ಮಾತಲಿಂದ ಉಂಟು ಮಾಡಿರುವ ನಮ್ಮ ತಂದೆ, ನಿಮ್ಮ ಪರಿಶುದ್ಧಗಳ ಪಾದಕ್ಕೆ ವಂದನೆಗಳ ಕರ್ತನೆ. ಹೌದು ತಂದೆ, ಇಷ್ಟೊತ್ತಿನವರೆಗೂ ದೇವ ನಿನ್ನ ಮಾತುಗಳನ್ನು ಹಂಚಿಕೊಟ್ಟಿದ್ದೇನೆ ಕರ್ತನೆ. ಇದು ನಿನ್ನ ಜ್ಞಾನವೆಂದು ನಾನು ಅಂದುಕೊಂಡಿದ್ದೇನೆ ದೇವ. ಇಷ್ಟೊತ್ತವರೆಗೂ ಹೇಳಿರ್ತಕ್ಕಂಥ ಮಾತುಗಳಲ್ಲಿ ಏನಾದರೂ ತಪ್ಪಾದ ರೀತಿಯಲ್ಲಿ ನಾನು ಹಂಚಿದರೆ ದೇವ, ನನ್ನನ್ನು ಕ್ಷಮಿಸಿರಿ ಎಂದು ಹೇಳುತ್ತಾ ಈ ಚಿಕ್ಕ ಪ್ರಾರ್ಥನೆ ನಿಮ್ಮ ಮುದ್ದು ಮಗನು ನಮ್ಮ ಲೋಕ ರಕ್ಷಕನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥನೆ ಸಮರ್ಪಿಸಿ ಬೇಡಿ ಅಂದರೆ ತನ್ನ ತಂದೆ. ಆಮೆನ್.